ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮನೇಲಿ ಸಂಕಷ್ಟಹರ ಚತುರ್ಥಿ ಪೂಜೆ ಹೇಗಾಯ್ತು ಅನ್ನೋದನ್ನ ಚುಟುಕಾಗಿ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಕ್ಲಿಪ್ಪಿಂಗ್ಸ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು. ವೀಕೆಂಡ್ ಅಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ. ಯಾವಾಗ್ಲೂ ಅಷ್ಟೇ ಭಾನುವಾರ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬಂದ್ಬಿಡ್ತೀನಿ. ಯಾಕಂದ್ರೆ ಸೋಮವಾರ ಬೆಳಗ್ಗೆ ಪೂಜೆ ಇರುತ್ತೆ ಮನೆಯಲ್ಲೂ ಕೂಡ. ಹಾಗಾಗಿ ಒಂದೇ ದಿನಕ್ಕೆ ವಾಪಸ್ ಬರ್ತೀನಿ. ಈ ಸಲ ತುಂಬಾನೇ ಬಲವಂತ ಮಾಡಿ ಉಳಿಸ್ಕೊಂಡ್ರು. ಸೋಮವಾರ ಬೆಳಗಿನ ಈ ದೃಶ್ಯ ನೋಡಿ ನಾನಂತೂ ತುಂಬಾನೇ ಖುಷಿ ಪಟ್ಟೆ. ಅದೇನು ಅಂತ ನೀವು ನೋಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ನವಿಲೆಲ್ಲ ಕೂಗ್ತಾ ಇತ್ತು. ನಾನು ನೋಡೇ ಇರಲಿಲ್ಲ ಇಲ್ಲಿಗೆ ಬಂದಾಗಿಂದ. ಇವತ್ತು ಸೌಂಡ್ ಕೇಳ್ಕೊಂಡು ಇಲ್ಲೇ ಬಾಲ್ಕನಿಗೆ ಬಂದರೆ 2 ನವಿಲು ಎಷ್ಟು ಚೆನ್ನಾಗಿ ಕೂತಿದೆ. ಅದು ಸೂರ್ಯ ಹುಟ್ಟೋ ಸಮಯಕ್ಕೆ ಗರಿಯೆಲ್ಲ ಬಿಚ್ಕೊಂಡು ಆಡುತ್ತೆ. ನೋಡೋಣ ಅಂತ ಕಾಯ್ಕೊಂಡು ನಿಂತಿದ್ದೀನಿ. 2 ಸುಮ್ಮನೆ ಕೂತಿದೆ, ಓಡಾಡ್ತಾ ಇತ್ತು ಇಲ್ಲೆಲ್ಲ. ಇನ್ನೂ ಆ ಕಡೆ ಸೈಡೆಲ್ಲ ಜಮೀನ್ ಹತ್ರ ಎಲ್ಲ ಓಡಾಡ್ಕೊಂಡಿರುತ್ತಂತೆ. ನೋಡಿಲ್ಲ ಇಷ್ಟು ದಿನಕ್ಕೆ, ಇವತ್ತೇ ಅದು 2 ನವಿಲು ನೋಡಿದ್ದು. ಮತ್ತು ಇಲ್ಲಿ ನಾಯಿಗಳದ್ದು ಬೇರೆ ಕಾಟ, ಅದನ್ನೆಲ್ಲ ಅಡ್ಡಾಡಿಸ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ 2 ಹೋಗಿ ಒಂದೊಂದು ಕಾಲ ಮೇಲೆ ಕೂತ್ಕೊಬಿಟ್ಟೈತೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಮಾತ್ರ ಕೂಗೋದೇ ನಿಲ್ಲಿಸ್ಬಿಡ್ತಲ್ಲ ಇದು. ಅದು ಗರಿ ಬಿಚ್ಕೊಂಡು ಆಡಿದರೆ ಚೆನ್ನಾಗಿರ್ತಾಯಿತ್ತು. ಅಲ್ಲಿ ಕಲ್ ಮೇಲೆ ಒಂದು ಕೂತೈತಲ್ಲ, ಸೈಲೆಂಟೇ ಆಗ್ಬಿಡ್ತಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ. ನವಿಲು ಓಡಾಡ್ತಾ ಇದೆ ಅಂದರೆ ಇಲ್ಲಿ ಯಾವುದೇನು ಭಯ ಇರಲ್ಲ. ಅಲ್ಲಿ ಹೋಗ್ಬೇಕಾಗಿತ್ತು ಹೂವು ನೋಡೋಕ್ಕೆ. ರಾತ್ರಿ ನೋಡ್ಕೊ ಬಂದ್ವಲ್ಲ. ಇಲ್ಲೂ ಈ ಕಡೆನೆಲ್ಲ ಕೂತು ನೀವು ಸೌಂಡ್ ಕೇಳ್ಕೊಂಡು ಈಚೆ ಬಂದ್ರಾ? ಸೂರ್ಯ ಹುಟ್ಟತಲ್ಲ, ಇದು ಗರಿ ಬಿಚ್ಕೊಂಡು ಕುಣಿ ಆಟ ಆಡಬೇಕು. ಮೇಲೆ ಹತ್ಬಿಡ್ತು. ನೋಡಿ ನಾಯಿಗಳೆಲ್ಲ ಓಡಾಡಿಸ್ಬಿಡುತ್ತೆ ಪಾಪ ಅದನ್ನು. 2 ಕೂಡ ಹಾಗೇ ಎದುರುಕೊಂಡು ಕಲ್ ಮೇಲೆ ಹೋಗಿ ಕೂತ್ಬಿಟ್ಟೈತೆ. ಬೆಳಗ್ಗೆ ಹೊತ್ತು ಈ ರೀತಿ ಸೂರ್ಯ ಹುಟ್ಟೋ ಸಮಯದಲ್ಲಿ, ಸಂಜೆ ಸೂರ್ಯ ಮುಳುಗುವಂಥ ಸಮಯದಲ್ಲಿ 2 ಟೈಮಲ್ಲೂ ಕೂಡ ನವಿಲುಗಳಿಲ್ಲಿ ಬರ್ತಾ ಇರುತ್ತೆ. ನಾವು ಈ ಮನೆಗೆ ಹೋದ್ಮೇಲೆ ಇವತ್ತೇ ನವಿಲನ್ನ ನೋಡಿದ್ದು. ಎಷ್ಟು ಖುಷಿ ಆಯ್ತು ಗೊತ್ತಾ. ನವಿಲನ್ನ ನೋಡುವಾಗ ಹಾಗೆ ನಾನು ಈ ಹೂವಿನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಇಷ್ಟೊಂದು ಹೂ ಬಿಟ್ಟಿದೆ. ಒಂದು 3-4 ಮನೆಗೆ ಆಗೋಷ್ಟು ಹೂ ಬಿಟ್ಟಿದೆ. ದೊಡ್ಡ ದೊಡ್ಡ ಗಿಡಗಳು, ದಾಸವಾಳ, ಕಣಗ್ಲೆ ಹೂವು, ಕಾಕಡ ಹೂವು, ಸಾಕಷ್ಟು ಹೂಗಳನ್ನು ಹಾಕೊಂಡಿದ್ದಾರೆ. ಯಾರು ಬೇಕಾದರೂ ಕಿತ್ಕೋಬಹುದು, ಏನು ಅನ್ನೋದಿಲ್ಲ. ಹಾಗಾಗಿ ನಮಗೆ ಈ ಥರದ್ದೆಲ್ಲ ನೋಡಿದಾಗ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ನಮಗೆ ಈ ಸಿಟಿಗಳಲ್ಲಿ ದುಡ್ಡು ಕೊಡ್ತೀವಿ ಅಂದರೂ ದಾಸವಾಳ ಹೂ ಸಿಗೋದಿಲ್ಲ. ನಾವೇ ಪಾಟಲ್ಲಿ ಏನಾದರೂ ಆ ಗಿಡ ಬೆಳೆಸ್ಕೊಂಡಿದ್ರೆ ಮಾತ್ರ ನಮಗೆ ಪೂಜೆಗೆ ಹೂ ಸಿಗುತ್ತೆ. ಹಾಗಾಗಿ ಮಾರನೇ ದಿನ ಮಂಗಳವಾರ ಸಂಕಷ್ಟಹರ ಚತುರ್ಥಿನೂ ಇದೆ ಅಂದ್ಹೇಳಿ ನಾನು ಇಲ್ಲೇ ಒಂದಷ್ಟು ಹೂಗಳನ್ನು ಕೂಡ ಕಿತ್ಕೊಂಡೆ. ನನಗೆ ಎಕ್ಕದ ಹೂವು, ಗರ್ಗೆ ಎಲ್ಲನೂ ಕೂಡ ಸಿಕ್ತು. ಒಂದು 3-4 ದಿನಕ್ಕೆ ಆಗೋಷ್ಟು ಹೂವನ್ನ ನಾನು ಇಲ್ಲಿಂದನೇ ತೊಗೊಂಡು ಹೋದೆ. ನಿಮಗೂ ಕೂಡ ತೋರಿಸ್ತೀನಿ ನಾನು ಎಷ್ಟೆಲ್ಲ ಹೂಗಳನ್ನ ತೊಗೊಂಡು ಹೋಗಿದ್ದೀನಿ ಅಂತ. ಎಷ್ಟು ಚೆನ್ನಾಗಿತ್ತಲ್ಲ. ಕಾಕಡ ಥರ ಏನು ಸ್ಮೆಲ್ಲೇನು ಅಷ್ಟೊಂದಿಲ್ಲ. ಅದು ತುಂಬ ಚೆನ್ನಾಗೈತೆ. ಬಿಡಿಸ್ಕೊಂಡ್ರೆ ಎಷ್ಟೊಂದು ಹೂವು ಆಗುತ್ತೆ. ಅಮ್ಮನೂ ಇದು ಬಿಡಿಸಿ ಇದಕ್ಕೆ ಹಾಕಿದ್ರೆ ಚೆನ್ನಾಗೇ ಬರುತ್ತೆ ಅನಿಸುತ್ತೆ. ಏನು ಪಾಟಿಗೆ.
ಅಲ್ಲೊಂದು ತುಳಸಿ ಗಿಡ ಐತಲ್ಲ ಅದನ್ನು ತೋರಿಸಿ. ಹುಳಗಳು ಬೇರೆ ಐತಪ್ಪ, ಏನೋ ಚಿಟ್ಟೆ ಥರ. ಮೇಡಮ್ ನೋಡು, ಮಂಗಳವಾರ ಹೆಂಗಿದ್ರು ಸಂಕಷ್ಟದ ಚತುರ್ಥಿ ಐತಲ್ಲ, ಗಣೇಶನಿಗೆ ಬಿಳಿ ಎಕ್ಕದ ಹೂವನು ಹಾಕ್ಬೋದು. ಇದು ಸ್ವಲ್ಪ ಮಗ್ಗಾಗಿರೋ ಥರದೇ ಕಿತ್ಕೋತೀನಿ, ನೋಡೋಣ. ನೋಡು, ಒಂದು ಅಡ್ವಾಂಟೇಜ್ ಅಂದರೆ ಅಮ್ಮ ಏನಿದೆಲ್ಲ ದುಡ್ಡೇ ಕೊಡೋಂಗಿಲ್ಲ, ಎಲ್ಲನೂ ಸಿಗುತ್ತೆ. ಗರಿಕೆ ಬೇಕಾ, ಗಣಗ್ಲೆ ಹೂವು ಬೇಕಾ, ತುಳಸಿ ಬೇಕಾ, ಆಮೇಲೆ ಸೊಪ್ಪು, ಸೊಪ್ಪು ಬೇಕಾ, ಎಕ್ಕದ ಹೂವು ಬೇಕಾ. ಅಲ್ಲಿ ಅದ್ಯಾಕೆ ಔಷಧಿ ಥರ ಬರ್ತಿದೆ ಅದರಲ್ಲಿ? ಹಾಲು ಅದು ಎಕ್ಕದ ಹಾಲು. ಓ, ಈ ಥರ ಹಾಲು ಬರುತ್ತೆ ಅದರಲ್ಲಿ. ಒಂದು ಕವರ್ ಇನ್ಮೇಲಂತ ಇಲ್ಲಿ ಬಂದಾಗ ಇದನ್ನೆಲ್ಲ ತೊಗೊಂಡೋಗ್ಬೇಕಪ್ಪ, ಯಾವುದನ್ನು ಮಿಸ್ ಮಾಡಲ್ಲ. ಇದೊಂದು ಅಡ್ವಾಂಟೇಜ್ ನಮಗೆ. ಒಂದು ದೊಡ್ಡ ಕವರ್ ತಗೊಂಡ್ಬಿಡಮ್ಮಿ. ಸಾಕು. So this is morning view. ಅನಿ ರೆಡಿ ಆಗ್ತಿದ್ಯಾ ಸ್ಕೂಲ್ಗೆ? ಇಷ್ಟು ಬೇಗ? ರೆಡಿನೇ ಆಗ್ಬಿಟ್ಟವಳಲ್ಲ, ಇಲ್ಲ ಅಷ್ಟೇ. ಯಾವ ಸೌಂಡ್ ಇದು? ಈಗ ಬಾಡೋಗಿದ್ದ ಏನು? ಇಲ್ಲ ಇಲ್ಲ, ಸುಮಾರು ಚೆನ್ನಾಗಿ ನಾನು ಅಷ್ಟೇ ಕಿತ್ಕೊಂಡಿದ್ದು. ತುಳಸಿ ತುಳಸಿ ಅದೇ ಮಾಮೂಲಿ ಕೃಷ್ಣನ್ಗೆ ತಗೊಂಬಂದಿಡು. ಏನು 2 ಕಪ್ಪು ತುಳಸಿ ಎಷ್ಟು ಚೆನ್ನಾಗಿ ಅವ್ರ ಮನೇಲಿ ಬೇಲಿಲೆಲ್ಲ ಬಿಟ್ಟವ್ರೆ. ಸಖತ್ತಾಗಿ. ಈ ಒಂದು ಬ್ಯೂಟಿಫುಲ್ ಕ್ಲಿಪ್ಪಿಂಗ್ಸ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟೆಲ್ಲ ಹೂವನ್ನ ಕಿತ್ಕೊಂಡ್ ಬಂದೆ, ಇನ್ನೊಂದಷ್ಟು ಮಗ್ಗುಗಳು ಕೂಡ ಕಿತ್ಕೊಟ್ಟಿದ್ದಾರೆ ಅಮ್ಮ. ಅದನ್ನ ನೀರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಪ್ರತಿದಿನ ಹರಳುತ್ತೆ, ನಮ್ಗೆ ಪೂಜೆಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ನಿನ್ನೆ ಸೋಮವಾರ ಕೂಡ ಒಂದಷ್ಟು ದಾಸವಾಳ ಮತ್ತೆ ನಂದಿ ಬಟಲು ಹೂಗಳನ್ನ ಕೊಟ್ಟಿದ್ರು, ಅದೆಲ್ಲ ಅರಳ್ಬಿಟ್ಟಿತ್ತು. ಅದೆಲ್ಲ ನೆನ್ನೆನೆ ಹಾಕಿ ಪೂಜೆ ಮಾಡಿದ್ದೆ. ಮಗ್ಗಾಗಿರೋದನ್ನೆಲ್ಲ ನೀರಲ್ಲಿ ಹಾಕಿದ್ದೆ. ಇವತ್ತು ಎಷ್ಟು ಚೆನ್ನಾಗಿ ಅರಳಿದೆ, ಅದನ್ನೆಲ್ಲ ಇವತ್ತು ಈ ರೀತಿ ಇಟ್ಟು ಪೂಜೆ ಮಾಡಿದ್ದೀನಿ. ತುಂಬಾನೇ ಖುಷಿ ಆಯ್ತು. ನನಗೆ ಈ ರೀತಿ ಫ್ರೆಶ್ ಆಗಿರೋ ಹೂಗಳು ಸಿಕ್ಬಿಟ್ರಂತೂ ಪೂಜೆಗೆ ತುಂಬಾ ಖುಷಿ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾವಿಲ್ಲಿ ಒಂದು ಕಟ್ಟು ಗರಿಕೆಗೆ 10 ರೂಪಾಯಿ ಕೊಡಬೇಕು. ಎಷ್ಟು ಫ್ರೀಯಾಗಿ ತಗೋಬಹುದು ಗೊತ್ತಾ? ಅದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಫ್ರೆಶ್ ಆಗಿರುತ್ತೆ. ಮನಸ್ಸಿಗಂತೂ ತುಂಬಾನೇ ಖುಷಿ ಆಯ್ತು. ನಾವ್ ಎಷ್ಟೇ ದುಡ್ಡು ಕೊಟ್ಟು ತರಬಹುದು, ಆದ್ರೆ ಈ ರೀತಿ ಫ್ರೆಶ್ ಆಗಿರೋ ಹೂಗಳು ಸಿಕ್ಕಿದಾಗ ಪೂಜೆ ಮಾಡಿದ ದಿನ ಆವತ್ತು ಸಿಗುವಂತ ಸಮಾಧಾನನೇ ಬೇರೆ ಅಲ್ವಾ? ದೇವರ ಅಭಿಷೇಕ ಎಲ್ಲನೂ ಕೂಡ ಆಗಿತ್ತು. ಅದ್ಯಾವುದು ನಾನು ಶೇರ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ನಿಮಗೆ ಗೊತ್ತಿರುತ್ತೆ, ನಾವು ಅದನ್ನೆಲ್ಲ ಮಾಡ್ಕೊಳ್ತಾ ವಿಡಿಯೋ ಮಾಡ್ತಾ ಇದ್ರೆ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ನಿಮಗೆ ಹೇಗೆ ಹೇಳ್ಕೊಟ್ಟಿದ್ದೀನೋ ನಾನು ಅದೇ ರೀತಿನೇ ಪೂಜೆ ಮಾಡಿದ್ದೀನಿ. ಈ ಬ್ಯೂಟಿಫುಲ್ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದು ಅಲ್ಲದೆ ಪೂಜಾ ವಿಡಿಯೋ ಮಧ್ಯದಲ್ಲಿ ಈ ರೀತಿ ವ್ಲಾಗ್ಗಳನ್ನ ಶೇರ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ದಯವಿಟ್ಟು ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೊಂದು ಒಳ್ಳೆ ಪೂಜಾ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?